ಹಾಯ್ ಹಲೋ ನಮಸ್ಕಾರ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ. ಒಂದು ವೆರಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಈ ಸತಿ ನಿಮಗೆ ಎಕ್ಸಾಮಿನೇಷನ್ ರಿಸಲ್ಟ್ ಆದಷ್ಟೇ ಬೇಗನೆ ರಿಸಲ್ಟ್ ಬರುತ್ತೆ. ಓಕೆ, ಇದೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಮ್ಗೆ ಕೆಲವೊಂದು ಪರಿಚಯ ಇದ್ರು, ಸೊ ಪಿ ಯುದಲ್ಲಿ ವರ್ಕ್ ಮಾಡ್ತಾ ಇರೋರು ಆದಷ್ಟು ಬೇಗನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೇನು ಇವ್ಯಾಲ್ಯೂಯೇಷನ್ ಆದಷ್ಟು ಬೇಗನೆ ಮುಗಿಲಿಕ್ಕೆ ಬರ್ತಾ ಇದೆ ಮತ್ತು ಇನ್ನೊಂದು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ. ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು KSEAB.karnataka.gov.in ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬಹುದು ನಿಮ್ಮ ರಿಸಲ್ಟ್ ಅನ್ನ. ಇಲ್ಲಾಂದ್ರೆ kar.nic.in ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಓಕೆ, ಬಟ್ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಅಡ್ವಾನ್ಸ್ ಆಗಿ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಆದ ತಕ್ಷಣವೇ ನೀವು ಅಡ್ಮಿಷನ್ಗೆ ಇವಾಗಲೇ ತಯಾರಿ ಮಾಡ್ಕೊಳ್ಳಿ. ಕೆಲವು ಏನಾಗುತ್ತೆ ಗೊತ್ತಾ, ನಿಮಗೆ ಡ್ರೀಮ್ ಇರುವಂಥ ಕಾಲೇಜಿಗೆ ಅಡ್ಮಿಷನ್ ಫಿಲ್ ಆಗ್ತಿರುತ್ತೆ. ಎಕ್ಸಾಂಪಲ್ಗೆ ನಿಮ್ಗೆ ಯಾವುದೋ ಗೌರ್ಮೆಂಟ್ ಕಾಲೇಜಿಗೆ ಟಾರ್ಗೆಟ್ ಮಾಡ್ತಾ ಇತ್ತಂದ್ರೆ, ಇವಾಗ ನೀವು ಆರ್ಟ್ಸ್ ಮಾಡಿರ್ತೀರಾ ಅಥವಾ ಕಾಮರ್ಸ್ ಮಾಡಿರ್ತೀರಾ, ಸೊ ನೀವು ಗೌರ್ಮೆಂಟ್ ಕಾಲೇಜ್ಗೆ ಟ್ರೈ ಮಾಡ್ತಾ ಇದ್ದರೆ ಕೆಲವೊಂದು ಸೀಟ್ಸ್ ಫುಲ್ ಆಗುತ್ತೆ. ಓಕೆ, ಅದಕ್ಕೆ ಇವಾಗಲೇ ನೀವು ಚಾಲು ಮಾಡ್ಕೊಳ್ಳಿ ನೀವು ಯಾವ ಕೋರ್ಸನ್ನು ತೆಗೆದುಕೊಳ್ತೀರಾ ಅಂತ. ಸೈನ್ಸ್ದವ್ರಿಗೆ ಆಗಿದ್ರೆ ಏನಿದೆ ಅಂದರೆ KCET ಇದೆ, ಅಲ್ಲಿ ಸ್ವಲ್ಪ ಇನ್ನೂ ಕೂಡ 3-4 ತಿಂಗಳು ವೇಟ್ ಮಾಡಬೇಕು, ಅಂದಾಗ ಮಾತ್ರ ಅಡ್ಮಿಷನ್ ಆಗುತ್ತೆ. ಇಟ್ ಮೈಟ್ ಬಿ ನೀಟ್ ಆರ್ JEE. ಓಕೆ, ಅದಷ್ಟು ನೀವು ಒಂದು ಕ್ಲಿಯರ್ ಆಗಿ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಯಾವ ಕೋರ್ಸನ್ನು ಚೂಸ್ ಮಾಡ್ತೀರಾ ಅಂತ. ಯಾಕಂದ್ರೆ ಟೈಮ್ ನಿಮಗೆ ಲಿಮಿಟೆಡ್ ಇರುತ್ತೆ. ಆಫ್ಟರ್ ದ ರಿಸಲ್ಟ್ಸ್ ನೀವು TC ತೊಗೋಬೇಕು, ಸ್ಟಡಿ ಸರ್ಟಿಫಿಕೇಟ್ ತೊಗೋಬೇಕು, ಕ್ಯಾಡೆ ಸರ್ಟಿಫಿಕೇಟ್ ತೊಗೋಬೇಕು, ಆಮೇಲೆ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕು. ಓಕೆ, ಫೀಸ್ ತುಂಬಬೇಕು. ಇವೆಲ್ಲ ಸ್ವಲ್ಪ ಲೆಂದಿ ಪ್ರೊಸೆಸ್ ಇರುತ್ತೆ. ಹಾಗಾಗಿ ಈ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪ್ಲಸ್ ಅದಲ್ಲದೆ ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಓಕೆ, ಇವಾಗಲೇ ಚೆಕ್ ಮಾಡ್ತಾ ಇರಿ ಯಾವ ಸ್ಕಾಲರ್ಶಿಪ್ ಬೆಟರ್ ಇದೆ ಅಂತ. ಓಕೆ, ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಯಾವುದೋ ಕಾಲೇಜ್ ಇಷ್ಟ ಆಯ್ತಪ್ಪ ಅಂದ್ರೆ ಒಂದ್ಸಲ ಹೋಗಿ ಬೆಟ್ಟಾಗಿ ಬನ್ನಿ. ಓಕೆ, ಹೋಗಿ ನೋಡಿಕೊಂಡು ಯಾವ ರೀತಿ ಇದೆ ಕಾಲೇಜು, ಫೀಸ್ ಎಷ್ಟಿದೆ, ಸೊ ಅಲ್ಲಿ ಆ ಕೋರ್ಸ್ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಇವೆಲ್ಲ ಕೂಡ ಡಿಸ್ಕಷನ್ ಮಾಡಿಕೊಂಡು ಒಂದು ಫೈನಲೈಸ್ ಮಾಡ್ಕೊಳ್ಳಿ. ಓಕೆ, ಇವಾಗಲೇ ಫ್ರೀ ಇರೋದು. ರಿಸಲ್ಟ್ ಬಂದ ನಂತರ ನೀವು ಎಲ್ಲ ಕೂಡ ಬಿಸಿ ಆಗಿಬಿಡ್ತೀರಾ. ಓಕೆ, ಸೊ ಆದಷ್ಟು ಬೇಗನೆ ಬರುತ್ತೆ ರಿಸಲ್ಟ್. ಸೊ ಗಿವ್ ಅ ಲೈಕ್ ಟು ದ ವಿಡಿಯೋ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.